ಇದೆ. ಅಂದ್ರೆ ನಾವ್ ಎಷ್ಟೇ ಅವಮಾನ ಮಾಡಿದ್ರು ಅಜ್ಜಿಗೋಸ್ಕರ ಸಹಿಸ್ಕೋತಾಳೆ, ಇಲ್ಲ ನಮ್ ಮೇಲಿರೋ ಹಠಕ್ಕಾದ್ರೂ ಅದನ್ನ ತಡ್ಕೋತಾಳೆ. ಅವಳು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅವ್ರ ಅಪ್ಪಂಗ ಅವಮಾನ ಆದ್ರೆ ಅವಳು ಸಹಿಸಲ್ಲ. ನಮ್ಮ ಅಪ್ಪಂಗ ಅವಮಾನ ಆ ಜಾಗದಲ್ಲಿ ನಾನು ಒಂದು ಕ್ಷಣನೂ ಇರಲ್ಲ ಅಂತ ಅವಳೇ ಈ ಮನೆ ಬಿಟ್ಟು ಹೋಗ್ತಾಳೆ. ಎಲ್ಲ ಸರಿ ಅಕ್ಕ, ಆದ್ರೆ ಅವ್ರಿಗೆ ಅವಮಾನ ಮಾಡೋದು ಹೇಗೆ? ಸದ್ಯದಲ್ಲೇ ನಮ್ಮ ಮನೇಲಿ ಯಾವ್ದಾದ್ರು ಫಂಕ್ಷನ್ ಇದೆಯಾ? ಇದೆ ಇದೆ, ನನ್ನ ವೆಡ್ಡಿಂಗ್ ಆನಿವರ್ಸರಿ. ಹಾಗಿದ್ರೆ ಅವತ್ತೇ ನಮ್ಮ ಮನೇಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ, ಪಾರ್ಟಿ ಮಾಡೋಣ. ಪಾರ್ಟಿಲಿ ಅವ್ರ ಮನೆಯವ್ರಿಗೆಲ್ಲ ಅವಮಾನ ಮಾಡೋಣ. ಅದರಲ್ಲೂ ನಮ್ಮ ಮುಖ್ಯ ಟಾರ್ಗೆಟ್ ಅವರಪ್ಪ. ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಪುಣ್ಯ ನಮಗೆಲ್ಲ ಎಲ್ಲಿದೆ ಅಕ್ಕ? ಏಜಿಗೆ ಸೆಲೆಬ್ರೇಷನ್ ಅಂತಾನೆ ಆಗಲ್ಲ. ಅವ್ರು ಪರ್ಮಿಷನ್ ಕೊಟ್ರೆ ತಾನೆ ನಾವು ಅವಮಾನ ಎಲ್ಲ ಮಾಡಕ್ ಸಾಧ್ಯ. ಸೆಲೆಬ್ರೇಷನ್ ಅಂತಾನೆ ಮೂಗ್ ಮುರಿತಾರೆ. ಲಕ್ಷ್ಮಿ, ಅದಕ್ಕೂ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ. ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಏಜೆ ಖಂಡಿತ ಒಪ್ಕೋತಾರೆ. ಈ ಸಲ ಲೀಲಾ ನನ್ನ ಗುರಿಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ದೇವ್ರೆ ಕಾಲ್ ಪಿಕ್ ಮಾಡ್ತಿಲ್ಲ, ಏನಾದ್ರೂ ಮಾಡ್ಬೇಕಲ್ಲ. ಇಲ್ದಿದ್ರೆ ಅಮ್ಮ ನನ್ನ ಬೇರೆ ಯಾರಿಗಾದ್ರು ಕೊಟ್ಟು ಮದ್ವೆ ಮಾಡ್ಬಿಡ್ತಾರೆ. ಇವನ್ಯಾಕೆ ಈ ತರ ಕದ್ದು ಮುಚ್ಚಿ ಕಳ್ಳನ್ ತರ ಆಡ್ತಿದ್ದಾನೆ? ಹಲೋ ಹಲೋ ದೇವ್, ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು. ಮಾತಾಡ್ಬೇಕು ಅನ್ನಿಸ್ತಲ್ಲ, ನಾನೆಲ್ಲೋ ನಿನ್ನ ಮರ್ತೇ ಹೋಗ್ಬಿಡಿದ್ಯಾ ಅನ್ಕೊಂಡೆ. ಯಾರ ಜೊತೆ ಮಾತಾಡ್ತಿದ್ದಾನೆ? ಯಾರು ಅಂತ ಕಂಡುಹಿಡಿಬೇಕು. ದೇವ್, ಮನೆಯಲ್ಲಿ ನನ್ನ ವಿಷಯನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಇವತ್ತೇ ಮನೆಗೆ ಬಂದು ಅಪ್ಪನ ಹತ್ರ ಮಾತಾಡಿ. ಈಗಲೇ ಬಂದು ಮಾತಾಡು ಅಂತ ಹೇಳಿದ್ರೆ ಹೇಗೆ? ನನ್ನ ಸಿಚುಯೇಷನ್ ಬೇರೆ ಸರಿ ಇಲ್ಲ ಚುಕ್ಕಿ, ಸ್ವಲ್ಪ ದಿನ ವೇಟ್ ಮಾಡು. ಅಷ್ಟರಲ್ಲಿ ನಂಗೆ ಮದ್ವೆ ಮಾಡಿ ಮುಗಿಸ್ಬಿಡ್ತಾರೆ. ನಮ್ಮಮ್ಮನೂ ನನಗೆ ಕೈ ಕೊಟ್ಟಿರೋ ಹಾಗೆ ಕಾಣಿಸ್ತಿದೆ. ನಾಳೆನೆ ನಾನು ನೋಡೋಕೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ. ಆಯ್ತು ಮದ್ವೆ ಆಗ್ಬಿಡು ಚುಕ್ಕಿ. ನನಗೆ ನೀನ್ ಚೆನ್ನಾಗಿರ್ಬೇಕು. ಇಲ್ಲಿ ನಾನು ಒಬ್ಬನೇ ಸಾಯ್ತಾ ಇದ್ದೀನಿ, ನಿನಗೆ ನನ್ನ ಚಿಂತೆನೇ ಇಲ್ಲ ಅಲ್ಲ? ನಾಳೆ ದಿನ ನಾನು ಸತ್ರೆ ನೋಡಕ್ ಬರ್ತೀಯ ತಾನೆ? ದೇವ್, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನಿಲ್ಲೆಲ್ಲರಿಗೂ ಉತ್ತರ ಕೊಡಬೇಕು. ನೋಡಿ, ನಾನು ನಿಮಗೆ ಬೇಕು ಅಂದ್ರೆ ನಾಳೆನೆ ಮನೆಯವ್ರ ಹತ್ರ ಬಂದು ಮಾತಾಡಿ. ಇಲ್ಲಾಂದ್ರೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ಮನೆಯವ್ರು ತೋರಿಸಿದ ಹುಡುಗನ್ನ ಸುಮ್ಮನೆ ಮದ್ವೆ ಆಗ್ತೀನಿ. ನಿನಗಿಲ್ಲಿ ನನ್ನ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ ಅಲ್ಲ? ಪವಿತ್ರನ ವಿಷಯದಲ್ಲಿ ನನ್ನ ಕ್ಲಾರಿಟಿ ಸಿಗೋವರೆಗೂ ನಾನು ಏನು ಮಾತಾಡೋದಿಕ್ಕಾಗಲ್ಲ. ಗಂಡಿನ ಕಡೆಯವ್ರ ತಾನೇ ಬರ್ತಾ ಇರೋದು, ಏನ್ ಮದ್ವೆ ಏನಾಗ್ತಾ ಇಲ್ವಲ್ಲ? ನನಗೆ ಗಂಡು ಇಷ್ಟ ಇಲ್ಲ ಅಂತ ರಿಜೆಕ್ಟ್ ಮಾಡು ಚುಕ್ಕಿ. ಅದ್ ಸಾಧ್ಯ ಇಲ್ಲ. ಅಪ್ಪ ಕಾರಣ ಕೇಳ್ತಾರೆ. ಹಾಗಿದ್ರೆ ಅವರೇ ನಿನ್ನ ಬೇಡ ಅನ್ನೋ ರೀತಿ ಮಾಡು. ಇವನ್ ಮಾತಾಡ್ತಿರೋದು ರೇವತಿ ಜೊತೆನಾ? ದೇವ್, ಲೈನಲ್ಲಿರಿ, ಅಕ್ಕ ಫೋನ್ ಮಾಡ್ತಿದ್ದಾಳೆ. ಹಲೋ ಅಕ್ಕ. ಯಾರ ಜೊತೆ ಮಾತಾಡ್ತಿದ್ದೆ? ನಿನ್ ಫೋನ್ ಯಾಕೆ ಇಷ್ಟೊತ್ತು ಬಿಸಿ ಬರ್ತಿತ್ತು? ಅದು ಕೇಕ್ ಆರ್ಡರ್ ಇತ್ತು, ಅವ್ರ ಜೊತೆ ಮಾತಾಡ್ತಿದ್ದೆ. ಏನಕ್ಕ, ಏನ್ ವಿಷಯ? ಏನಿಲ್ಲ, ಆಮೇಲೆ ಮಾಡ್ತೀನಿ.
ಹಲೋ. ಹಲೋ. ಹಾ. ಎಲ್ಲೋ ಏನೋ ಮಿಸ್ ಹೊಡಿತಿದೆ, ಏನು ಅಂತ ತಿಳ್ಕೋಬೇಕು. ದುಡ್ಡುಗೋಸ್ಕರ ಲೀಲಾ ಮೇಡಮ್ ಮಾತು ಕೇಳಿ ಮಣ್ತಿನ ಕೆಲಸ ಮಾಡಿಬಿಟ್ಟೆ, ಕ್ಷಮಿಸಿ. ಸತ್ಯಕ್ಕೆ, ನ್ಯಾಯಕ್ಕೆ, ನೀತಿಗೆ ಬೆಲೆನೇ ಇಲ್ವಾ ದೇವ್ರೆ? ಪ್ರತಿ ಸಲ ನೀನು ನನ್ನ ಜೊತೆ ಇದ್ದು ಕಾಪಾಡ್ತಿದ್ದೆ, ಆದರೆ ಈ ಸತಿ ಯಾಕೆ ನಾನು ಕೈ ಬಿಟ್ಬಿಟ್ಟೆ? ನಂಗೆ ಯಾಕೆ ನೀನು ಈ ಥರ ಕ್ರಿಮಿನಲ್ ಬುದ್ಧಿ ಕೊಡಲಿಲ್ಲ? ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ